ಇದೆಯಾ? ಈ ದಿಸೆಯಲ್ಲಿ ನಮ್ಮ ಶಾಲೆಯಲ್ಲಿ ಪರೀಕ್ಷಾ ಫಲಿತಾಂಶ ಸುಧಾರಿಸಲಿಕ್ಕೆ ಹಲವಾರು ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ವಿ. ಅದರಲ್ಲಿ ಮನೆ ಭೇಟಿ ಕಾರ್ಯಕ್ರಮಗಳು ಒಂದು. ಮೊದಲನೇದಾಗಿ ಹೆಣ್ಣುಮಕ್ಕಳು ವಿದ್ಯಾರ್ಥಿನಾಗಿರ್ತಕ್ಕಂಥ ನೀವು SSLC ಪರೀಕ್ಷಾ ಫಲಿತಾಂಶ ಜಾಸ್ತಿ ಪಡೀಲಿಕ್ಕೆ ಯಾಕೆ ಶ್ರಮ ಪಡಬೇಕಂತ ನಿಮ್ಮ ಅಭಿಪ್ರಾಯ ಸರ್? ನಾವೇನೋ ಪರ್ಸೆಂಟೇಜ್ ಜಾಸ್ತಿ ಏನೋ ಮಾಡಿದರೆ ಇದು ಪ್ರೈವೇಟ್ ಕಾಲೇಜ್ನಲ್ಲಿ ಫ್ರೀ ಸೀಟ್ ಸಿಗ್ತದೆ ಸರ್. ಮತ್ತು ಸಮಾಜದಲ್ಲಿ ನಮ್ಮದು ಸ್ಟೇಟಸ್ ಗೌರವ ಎಲ್ಲ ಹೆಚ್ಚಾಗ್ತದೆ ಸರ್. ನಮಗೆ ಎಲ್ಲರೂ ಗೌರವದಿಂದ ನೋಡ್ತಾರೆ ಸರ್. ಎಲ್ಲರೂ ಗೌರವದಿಂದ ನೋಡ್ತಾರೆ. ಮತ್ತು ಎಲ್ಲರೂ ನಮಗೆ ಗೌರವ ತೋರಿಸ್ತಾರೆ. ಇದು ನಮ್ಮ ಅಪ್ಪ ಅಮ್ಮನ ಗೌರವನ ಹೆಚ್ಚಾಗ್ತದೆ. ಮತ್ತು ಸ್ಕೂಲಿನ ಗೌರವನ ಹೆಚ್ಚಾಗ್ತದೆ. ಈ ಹುಡುಗಿ ಇಷ್ಟು ಚೆನ್ನಾಗಿ ಓದ್ಯಾಳ ಈ ಸ್ಕೂಲ್ನಾಗ, ಈ ಹುಡುಗಿನ್ಕಿಂತ ಇವರು ಟೀಚರ್ಸ್ ಎಲ್ಲ ಶ್ರಮ ಚೆನ್ನಾಗೈತಿ ಅಂತೇಳಿ ಸೊ ಜಾಸ್ತಿ ಜನ ನಮ್ಮ ಸ್ಕೂಲಿಗೆ ಅಡ್ಮಿಷನ್ ತಗೊಂತಾರೆ. ಈಗ ಮನೆ ಭೇಟಿಗೆ ನಾನು 2ನೇ ಸಾರಿ HMS ಕರ್ಕೊಂಡು ಬಂದಿದ್ದೀನಿ. ಇದು ಪರೀಕ್ಷಾ ಫಲಿತಾಂಶ ಸುಧಾರಿಸಲಿಕ್ಕೆ ಇದು ಅನುಕೂಲ ಆಗುತ್ತೆ ಅಂತ ನಿಮ್ಮ ಅಭಿಪ್ರಾಯ? ಆಗ್ತದೆ ಸರ್. ಪ್ರೋತ್ಸಾಹ ಸಿಕ್ಕಂಗೆ ಆಗ್ತೈತಿ. ನಮಗೆ ಇನ್ನೂ ಖುಷಿ ಆಗ್ತೈತಿ. ನಾವು ಇಷ್ಟೆಲ್ಲ ಪರ್ಸೆಂಟೇಜ್ ತಗೊಂಡಿಲ್ಲ ಅಂತ ಅವ್ರು ಮಿಕ್ಕಿದವ್ರಿಗೆ ಬಿಟ್ಟು ನಮ್ಮ ಮನೆಗೆ ಬಂದಿರ್ತೀವಿ ನೀವೆಲ್ಲ. ನಮಗೆ ಸ್ವಲ್ಪ ಪ್ರೋತ್ಸಾಹ ಸಿಕ್ಕಂಗೆ ಆಗ್ತೈತಿ. ಇನ್ನೂ ಸ್ವಲ್ಪ ಪ್ರಯತ್ನ ಮಾಡಬೇಕು. ಔಟ್ ಆಫ್ ಬಿಟ್ಟು ತಗೋಂಥ ಪ್ರಯತ್ನ ಮಾಡಬೇಕು ಅಂತ ಅನಿಸ್ತೈತಿ. ಈಗ ಶಾಲೆಯಲ್ಲಿ ಹಲವಾರು ಸೌಲಭ್ಯಗಳಿದ್ದಾವೆ. ಆ ಸೌಲಭ್ಯಗಳ ಬಗ್ಗೆ ನಿಮ್ಮ ಅಭಿಪ್ರಾಯ? ನನಗೆ ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ನಮ್ಮ ಸ್ಕೂಲ್ ಸರ್ಕಾರಿ ಸ್ಕೂಲ್ ಅಂತಲೇ ಅನಿಸುತ್ತೆ ಸರ್. ಒಂದು ಪ್ರೈವೇಟ್ ಸ್ಕೂಲ್ ಇದ್ದಂಗೆ ಐತಿ. ಎಲ್ಲ ಸಂಪನ್ಮೂಲ ಶಿಕ್ಷಕರೆಲ್ಲ ನಮಗೆ ಸಿಗ್ತಾರೆ ಸರ್. ನಾವು ಎಲ್ಲ ಸ್ಕೂಲ್ನಲ್ಲಿ ಇದು ವಿಷಯಗಳಿಗೆ ಸಂಬಂಧಿಸಿದಂತೆ ಶಿಕ್ಷಕರು ಸ್ವಲ್ಪ ಜನ ಇದ್ದರೆ ನಮ್ಮ ಸ್ಕೂಲಲ್ಲಿ ಜಗ್ಗಿಸೋದನ್ನೇ ಇದ್ದಾರೆ ಸರ್. ಮತ್ತು ನಮ್ಮ ಹೆಚ್ಚನ್ನು ಸ್ವಲ್ಪ ಜಾಸ್ತಿನೇ ಕೇರ್ ತಗೊಂತಾರೆ. ನಮ್ಮ ಬಗ್ಗೆ ಶಿಕ್ಷಣ ಬಗ್ಗೆ ಜಾಸ್ತಿನೇ ತಗೊಂತಾರೆ. ಅವ್ರಿಗೆ ನೋಡಿದರೆ ಅವ್ರಿಗೆ ಎಷ್ಟು ಕಡಿಮೆ ವಯಸ್ಸಿನಲ್ಲಿ ಅಷ್ಟು ದೊಡ್ಡ ಹುದ್ದೆಯನ್ನು ಅಲಂಕಾರ ಮಾಡಿದಾರಲ್ಲ ಸರ್, ನಾವು ಹಂಗೆ ಆಗ್ಬೇಕಂತ ಅನಿಸುತ್ತೆ. ಈಗ ಶಾಲೆಯಲ್ಲಿ ಈ ವರ್ಷ ನಮ್ಮ ಶಾಲೆಯಲ್ಲಿ 6 ಬಾರಿ ಪೂರ್ವಸಿದ್ಧತಾ ಪರೀಕ್ಷೆಗಳನ್ನು ಹಮ್ಮಿಕೊಂಡಿದ್ದೀವಿ. 6 ಬಾರಿ. ಇದು ನಿಮಗೆ ಅನುಕೂಲ ಆಗುತ್ತಾ? ಬಹಳನೇ ಆಗ್ತದೆ ಸರ್. ಹೇಗೆ? ಇವಾಗ ನಾವು ಏನಾರ ಎಕ್ಸಾಮ್ನಲ್ಲಿ ಬರ್ತಿರ್ತೀವಲ್ಲ ಸರ್, ಅದೇನ ಲೇಟ್ ಆಗಿತ್ತು, ನಮಗೆ ಓದ್ಕೊಳ್ಳೋಕೆ ಆಗಿಲ್ಲ ಅಂತ ಹೇಳಿದ್ರೆ ಅದು ನೆನಪಿರ್ತೈತಿ. ಹಂಗೆ ನೆನಪಿರ್ತೈತಿ, ಮೈಂಡಲ್ಲಿ ಫಿಕ್ಸ್ ಆಗಿಬಿಡ್ತೈತಿ. ಇವಾಗ ನಾವು ಇವತ್ತು ಓದಿಲ್ಲ ಅಂತಲೂ ಅನಿಸಲ್ಲ. ನಾವು ಬರ್ದಿರ್ತೀವಿ ನಾವು ಎಕ್ಸಾಮ್ನಲ್ಲಿ, ಅದಕ್ಕೆ ಫುಲ್ ಮಾರ್ಕ್ಸೇ ಸಿಗ್ತಾವ. ಇವತ್ತು ಹೇಳ್ಬೇಕಂದ್ರೆ ನನಗೆ ಇಂಗ್ಲೀಷ್ ಇತ್ತು, ಅದರಲ್ಲಿ ನಾನು 2 ಪಾಠ ಓದ್ಕೊಂಡಿದ್ದು ಎಲ್ಲ ಬರ್ದಿದ್ದೇ ಇತ್ತಲ್ಲ, ನನಗೆ ಅಷ್ಟು ಫಿಕ್ಸ್ ಆಗಿಬಿಟ್ಟೈತಿ. ಒಂದು ಮಿಸ್ಟೇಕು ಮಾಡಿಲ್ಲ. ನಾನು ಚೆನ್ನಾಗಿ ಬರ್ತಿದ್ದೀನಿ ಅಂದರೆ ಇಂಗ್ಲೀಷಲ್ಲಿ 80ಕ್ಕೆ 80 ನೀವು ಪರೀಕ್ಷೆಯನ್ನು ತೆಗೆದುಕೊಳ್ತೀವಿ. ಪೂರ್ವಸಿದ್ಧತಾ ಪರೀಕ್ಷೆಗಳನ್ನು ಮಾಡಿದಷ್ಟು ಅನುಕೂಲ ಆಗುತ್ತೆ. ಈಗ ಜನರಲ್ಲಾಗಿ ಹೇಳೋದಾದರೆ ಬೇರೆ ಶಾಲೆಗಳು ನಮ್ಮ ಶಾಲೆ ಮುಖ್ಯೋಪಾಧ್ಯಾಯರಾಗಲಿ ಅಥವಾ ಶಿಕ್ಷಕರಾಗಲಿ ಬೇರೆ ಬೇರೆ ಕಾರ್ಯಗಳಲ್ಲಿ ತೊಡಗಿರ್ತಾರೆ. ನಿಮಗೆ ಏನು ಅನಿಸುತ್ತೆ ಮುಖ್ಯೋಪಾಧ್ಯಾಯರು ಮತ್ತು ಶಿಕ್ಷಕರ ಬಗ್ಗೆ? ಅವರು ತಮ್ಮ ಮಕ್ಕಳು ಅವ್ರಿಗೆಲ್ಲ ಬಿಟ್ಟು ನಮ್ಮ ಮೇಲೆ ಸ್ವಲ್ಪ ಜಾಸ್ತಿ ಕೇರ್ ತಗೊಂಡಿರ್ತಾರೆ. ಮತ್ತು ನಮ್ಮ ಫಲಿತಾಂಶ ಸುಧಾರಣೆಗೆ ಅವ್ರು ಜಾಸ್ತಿ ಶ್ರಮ ವಹಿಸ್ತಾರೆ ಸರ್. ಮತ್ತು ನಾವು ಪ್ರಶ್ನೆ ಡೌಟ್ ಏನಂತ ಹೇಳಿದರೆ ಬೇರೆ ಸ್ಕೂಲಲ್ಲಿ ಒಂದ್ಸಲ ನಾವು ಕೇಳಿರ್ತೀವಿ, ಅವ್ರು ಹೇಳ್ತಾರೆ, ಇಲ್ಲಾಂದರೆ ಬಿಟ್ಬಿಡ್ತಾರೆ. ನಮ್ಮ ಸ್ಕೂಲಾಗ ಹಂಗೆ ಮಾಡಲ್ಲ. ನಾವು ಮತ್ತೋದ್ರೂ ಅವ್ರು ಕರೆದು ನಮಗೆ ಆನ್ಸರ್ ಕೊಡ್ತಾರೆ. ಮತ್ತು ಅದ್ರ ಬಗ್ಗೆ ಸ್ವಲ್ಪ ಜಾಸ್ತಿನೇ ತಿಳಿಸ್ತಾರೆ. 1-2 ಉದಾಹರಣೆಗಿಂತ ಜಾಸ್ತಿನೇ ತಿಳಿಸ್ತಾರೆ. ಅದು ನಮ್ಮ ಬ್ರೈನಲ್ಲಿ ಅಚ್ಚಳಿಯೋದಂತ ಉಳಿದಿರ್ತದೆ ಸರ್. ಅದು ಮರೆಯೋಕ್ಕೆ ಸಾಧ್ಯನೇ ಆಗಲ್ಲ, ಅಷ್ಟು ಚೆನ್ನಾಗಿ ಹೇಳ್ಕೊಡ್ತಾರೆ. ಈಗ ಶಾಲೆಯಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಈ ವರ್ಷ ನಾವು ಹಮ್ಮಿಕೊಂಡಿದ್ದೀವಿ, ಶಿಕ್ಷಕರು ಮುಖ್ಯೋಪಾಧ್ಯಾಯರು ಸೇರಿದಂತೆ. ಅದು ಯಾವ್ಯಾವ ಕಾರ್ಯಕ್ರಮಗಳು ನಿಮಗೆ ತುಂಬ ಇಷ್ಟ? ಅದು ಬೆಳಗ್ಗೆ ಫೋನ್ ಮಾಡಿ ಎದುರಿಸ್ತಾರಲ್ಲ ಸರ್, ಅದು ಮಾರ್ನಿಂಗ್ ವೇಕಪ್ ಕಾಲ್, ಬೆಳಿ ಚುಕ್ಕಿ ಕಾರ್ಯಕ್ರಮ ಸ್ವಲ್ಪ ಜಾಸ್ತಿನೇ ಇಷ್ಟ ಆಯ್ತು ಸರ್ ನನಗೆ. ಏಕೆಂದರೆ ನಾವು ಅಲಾರಾಮ್ ಇಟ್ಟು ಮಕ್ಕಳಿರ್ತೀವಲ್ಲ ಸರ್, ಅವಾಗ ಸ್ವಲ್ಪ ಚಳಿ ಏನಾದ್ರು ಜಾಸ್ತಿ ಆದರೆ ಹಂಗೆ ಮಕ್ಕಳಿರ್ತೀವಿ. ಅವ್ರು ಏನಾದ್ರು ಫೋನ್ ಮಾಡಿದ್ರೆ ನಮ್ಮ ಟೀಚರ್ಸ್ ಫೋನ್ ಮಾಡ್ತಾರಾ, ಇಲ್ಲಾಂದರೆ ನಮಗೆ ಒಂಥರ ಬೇರೆಯವರೆಲ್ಲ ಎತ್ತಿರ್ತಾರ, ಹಂಗೆ ಇನ್ಸಲ್ಟ್ ಫೀಲ್ ಆಗಬಾರ್ದು ಅಂತೇಳಿ ನಾವು ಎದ್ದೇಳಿ ಕುಂತ್ಬಿಡ್ತೀವಿ ಸರ್ ಓದಕ್ಕ. ಮತ್ತು ಬೆಳಗ್ಗೆ ಸಮಯ ಚೆನ್ನಾಗಿರ್ತೈತಿ, ಅವಾಗ ಓದಿದ್ರೆ ಹಂಗೆ ನೆನಪಿರ್ತೈತಿ. ಅದಕ್ಕೆ ಚೆನ್ನಾಗಿ ಅನಿಸ್ತದೆ ಸರ್. ಬೇರೆ ಬೇರೆ ಕಾರ್ಯಕ್ರಮಗಳು ಯಾವ್ಯಾವ ಇದ್ದಾಗ ಅದು ಯಾವ ಗ್ರೂಪ್ ಸ್ಟಡಿನೂ ನನಗೆ ಇಷ್ಟ ಆಯಿತು ಸರ್. ಗ್ರೂಪ್ ಸ್ಟಡಿನಲ್ಲಿ ನಾವು ಸ್ವಲ್ಪ ಡಿಸ್ಕಸ್ ಮಾಡ್ತೀವಿ. ನಮ್ಮ ಗ್ರೂಪ್ನಲ್ಲಿ ನಾವು ಡಿಸ್ಕಸ್ ಮಾಡ್ತೀವಿ. ಅದು ನಾವು ಏನಾದ್ರು ಡಿಸ್ಕಸ್ ಮಾಡಿದರೆ ಅದು ಯಾವತ್ತೂ ಮರೆಯೋಕ್ಕಾಗಲ್ಲ. ನಾವು ಒಬ್ಬರನ್ನ ವಿಷಯಗಳನ್ನ ಹಂಚ್ಕೊಂಡು ಮಾತಾಡ್ತೀವಲ್ಲ ಸರ್, ಅವಾಗ ಮರೆಯೋಕ್ಕಾಗಲ್ಲ. ಈಗ
ಸ್ಟಡಿ ಬಗ್ಗೆ ನಿಮ್ಮ ಪೋಷಕರು ವಿಶೇಷ ಕಾಳಜಿಯನ್ನು ವಹಿಸ್ತಾ ಇದ್ದಾರೆ, ಸಹಕಾರ ಪ್ರೋತ್ಸಾಹವನ್ನು ದಿನನಿತ್ಯ ನೀಡ್ತಾ ಇದ್ದಾರೆ. ನಿಮ್ಮ ಪೋಷಕರ ಬಗ್ಗೆ ನಿಮ್ಮ ಅಭಿಪ್ರಾಯ? ನಮ್ಮ ಅಪ್ಪ ಅಮ್ಮ ಅಂತ ಹೇಳ್ಬೇಕಂದ್ರೆ ನಾನೇನೋ ಓದಕ್ಕೆ ಕುಂತ್ರೆ ಅವ್ರು ಒಂಚೂರು ಡಿಸ್ಟರ್ಬ್ ಮಾಡಲ್ಲ ಸರ್. ನಾನೇನೋ ಅಮ್ಮಿ ಅಂತ ಹೇಳಿದ್ರೆ ನಮ್ಮ ಮುಸ್ಲಿಂ ಕಡೆ ಸರ್ ಅಮ್ಮಿ ಅಂತ ಹೇಳಿದ್ರೆ ಸುಮ್ಮನೆ ಇದ್ದು ಬಿಡ್ತಾರೆ ಸರ್, ನನ್ನ ಮಾತಿಗೆ ಬೆಲೆ ಕೊಟ್ಟು. ಮತ್ತೆ ಸೌಂಡ್ ಏನು ಜಾಸ್ತಿ ಮಾಡೋಕ್ಕೆ ಹೋಗಲ್ಲ, ಏನು ಫೋನನ್ನು ನಮ್ಮ ಮುಂದೆ ಏನು ಮಾತಾಡೋಕ್ಕೆ ಹೋಗಲ್ಲ ಸರ್. ಫೋನ್ ನಾವು ಯೂಸ್ ಮಾಡ್ತಿದ್ರೆ ನಮ್ಮ ಬೈತಾರೆ ಸರ್. ನಮ್ಮ ತಂಗಿನೂ ಅಷ್ಟೇ ಜಗ್ಗಿನೇ ಕೇಳ್ತಾನೆ ಸರ್ ನನ್ನ ಬಗ್ಗೆ. ನಾನೇನೋ ನಮ್ಮ ಅಕ್ಕನ ನಿದ್ದೆ ಹಿಂಗೆ ಬುಕ್ ಮೇಲೆ ಹಿಂಗೆ ಬಿಟ್ಟಿರ್ತೀನಲ್ಲ ಸರ್, ಅವಾಗ ಎತ್ತಾಳು ಓದಲ್ಲೇನು ಅಂತ ಎಬ್ಬಿಸ್ತಾಳೆ ಸರ್ ನಮ್ಮ ತಂಗಿ. ನಮ್ಮ ಅಮ್ಮನೂ ಅಷ್ಟೇ ಸರ್ ಬಹಳನೇ ಸಹಕಾರ ಕೊಟ್ಟಾರೆ ಸರ್. ನಂದು ಇಷ್ಟು ಫಲಿತಾಂಶ ಬರೋಕ್ಕೆ ಇವರೇ ಕಾರಣ, ಇವರು ಮತ್ತು ನಮ್ಮ ಟೀಚರ್ ಅಂತ ಹೇಳ್ಬೋದು ಸರ್. ನಿಮ್ಮ ಪೋಷಕರ ಸಹಕಾರ ಮತ್ತು ಶಿಕ್ಷಕರ ತುಂಬ ಚೆನ್ನಾಗಿದೆ ಅಂತ ಅನಿಸ್ತದೆ ಸರ್. ಅಷ್ಟು ಒಳ್ಳೆಯದೇ. ಮತ್ತು ಈ ವರ್ಷ ನೀವು SSLC ಪರೀಕ್ಷೆ ಬರೀತಾ ಇದೆಯಾ? ಎಷ್ಟು ಪರ್ಸೆಂಟೇಜ್ ಅಥವಾ ನಿಮ್ಮ ಅಂತಿಮ ಗುರಿ ಏನು? ನನಗೆ 625 ತಗೋಬೇಕು ಅನ್ನಿಸ್ತೇವೆ ಸರ್. 95, 97ವರೆಗೆ ತಗೊಂಡು ಅಪ್ರಾಕ್ಸಿಮೇಟ್ ಎಷ್ಟು 97? 97. ಚೆನ್ನಾಗಾಗಲಿ. ಮತ್ತು ಇನ್ನೊಂದು ವಿಶೇಷ ಕಾರ್ಯಕ್ರಮ ಈ ವರ್ಷಕ್ಕೆ ಕಂಪ್ಲೀಟ್ ಆ್ಯಕ್ಸ್ ಪ್ರೋಗ್ರಾಮ್ಸ್ ಹಾಕ್ಕೊಂಡು ಈಗ 625 ಡಿಸೈನ್ ಇರ್ಬೋದು. ಆಮೇಲೆ ಹಂಪಿ ಟೈಮ್ಸ್ ಪತ್ರಿಕೆಯಲ್ಲಿ ಫಲಿತಾಂಶ ಸುಧಾರಣೆ ಬರುತ್ತೆ. ವಿಶೇಷವಾಗಿ ಅಂಕಣಗಳನ್ನು ಅವರು ಪ್ರಿಂಟ್ ಹಾಕ್ಸಿದ್ರು ಅದು. ಮತ್ತು ಆಮೇಲೆ 625 ಗ್ಯಾರಂಟಿ ಅನ್ನುವಂಥ ಒಂದು ಪ್ಲ್ಯಾನ್ ಮಾಡಿದ್ರು. ಅದರಿಂದ ಏನಾದ್ರು ನಿಮಗೆ ಹೆಲ್ಪ್ ಆಯ್ತಾ ನಿಮಗೆ? ಬಹಳನೇ ಹೇಳ್ತೀನಿ ಸರ್. ನಮಗೆ ಏನನ್ನ ತೊಂದರೆ ಅಂದರೆ ಅಭ್ಯಾಸದಲ್ಲಿ ಏನನ್ನ ತೊಂದರೆ ಇದ್ದರೆ ಅರ್ಥ ಆಗಿಲ್ಲದ ವಿಷಯ ಎಲ್ಲ ಅಲ್ಲಿ ಸಂಪನ್ಮೂಲ ವ್ಯಕ್ತಿಗಳು ಬಂದಿರ್ತಾರಲ್ಲ ಮೀನ್ಸ್ ಅವ್ರಿಗೆ ಕೇಳಕ್ಕೆ ಸಹಕಾರ ಆಯ್ತು ನಮಗೆ. ನಮ್ಮ ಸ್ಕೂಲಾಗ ಅಂದರೆ ಆ ಸರ್ ಏನೋ ಹೇಳ್ತಾರೇನೋ, ನಾನು ಆ ಸರಿಗೆ ಏನೋ ಕೇಳಿದ್ರೆ ಬೇರೆಯವ್ರು ಏನೋ ತಪ್ಪು ತಿಳ್ಕೊಂತಾರೇನೋ ಅಂತಂದು ನಾವು ಸುಮ್ಮನೆ ಇದ್ಬಿಡ್ತೀವಿ. ಅಲ್ಲಿ ಅಂದರೆ ಅವ್ರಿಗೆ ಮುಖ ಪರಿಚಯ ಇರಲ್ಲ ಮೀನ್ಸ್. ಅದಕ್ಕೆ ನಾವು ಏನು ಬೇಕಾದರೂ ಕೇಳ್ಬೋದು ನಿಸ್ಸಂಕೋಚವಾಗಿ ಕೇಳ್ಬೋದು ಮೀನ್ಸ್ ಅದು ಸಹಕಾರ ಆಯ್ತು. ಮತ್ತು ಅವರಲ್ಲಿದ್ದ ಜ್ಞಾನವನ್ನು ಹೇಳಿಕೊಟ್ಟು ಮೀನ್ಸ್ ಅವ್ರ ಎಕ್ಸಾಮ್ನಲ್ಲಿ ಹೇಗೆ ಬರೀಬೇಕು, ಹೇಗೆ ಬರೆದ್ರೆ ಮಾರ್ಕ್ಸ್ ಕಟ್ ಆಗಲ್ಲ ಹಂಗೆಲ್ಲ ಹೇಳ್ಕೊಟ್ಟು ಉತ್ತಮ ಅಂಕಗಳನ್ನು ಗಳಿಸುವಂತಹ ವಿಶೇಷವಾದಂತಹ ವಿಚಾರಗಳನ್ನು ನಿಮ್ಮೆಲ್ಲರ ಜೊತೆ ಚರ್ಚೆ ಮಾಡ್ತೀವಿ. ಪುಸ್ತಕ ತಾಯಿ ನೀವು ನಿಮ್ಮ ಮಕ್ಕಳ ಬಗ್ಗೆ ಆಗಲಿ ಅಥವಾ ಶಾಲೆ ಬಗ್ಗೆ ಆಗಲಿ ಈ ವರ್ಷ ನೀವು ಕಣ್ಣಾರೆ ಕಂಡಿದ್ದೀರಿ, ನಿಮ್ಮ ಅಭಿಪ್ರಾಯ? ಎಲ್ಲ ಬೇಸಿ ಹೇಳ್ಕೊಡ್ತಾರೆ ಸರ್. ಶಾಲೆಯಾಗ ಟೀಚರ್ ಬೇಸ್ ಇದ್ದಾರ, ಮತ್ತೆ ಎಲ್ಲ ಮೀಟಿಂಗ್ ಸರಿಯಾಗೈತೆ, ಮತ್ತೆ ಎಕ್ಸಾಮ್ ಕೂಡ ಬೇಸ್ ಆಗೈತೆ. 6 ಎಕ್ಸಾಮ್ ಕೂಡ ಎಲ್ಲ ನಮ್ಮ ಎಚ್.ಎಮ್ ಬೇಸ್ ಎಲ್ಲ ನೋಡ್ಕೊಂಡು ಹೋಗ್ತಾರೆ ಹುಡುಗರಿಗೆ. ನಿಮ್ಮ ಮಗಳ ಸ್ಟಡಿ ಬಗ್ಗೆ ಏನಾರು ಹೇಳ್ತೀರಾ ಸರ್? ನಾನು ಬೇಸ್ ಓದಿಸ್ಬೇಕು, ಬೇಸ್ ಒಂದು ಆಕಿನ ಕಾಲ ಮೇಲೆ ಆಕಿ ತಿಂದಿಸ್ಬೇಕಂತ ಐತಿ ಸರ್. ಆ ದೇವರು ನನಗೆ ಶಕ್ತಿ ಕೊಡಬೇಕು. ಖಂಡಿತವಾಗ್ಲೂ ನಮ್ಮ ನಿಮ್ಮ ಎಲ್ಲರ ಸಹಕಾರ ಇರುತ್ತದೆ. ನಿಮಗೆ ಈ ವರ್ಷ ನೀವು 625 ಅಂಕಗಳನ್ನು ಗಳಿಸ್ತೀವಿ ಅನ್ನುವಂಥದ್ದು ನಮ್ಮೆಲ್ಲರ ಆರೈಕೆ, ಶುಭಾರೈಕೆ ಇದೆ. ಅದೇ ದೇವರ ಹತ್ರ ನಾನು ಹೇಳ್ಕೊಂಬ ಗುಡ್. ಚೆನ್ನಾಗಿ ಬರುತ್ತೆ.